ಪಶ್ಚಿಮ ಏಷ್ಯಾದ ಆಗ್ನೇಯ ಅರೇಬಿಯನ್ ಪರ್ಯಾಯ ದ್ವೀಪದಲ್ಲಿರುವ ಪ್ರಕೃತಿಯ ಅಪ್ರತಿಮ ಸೌಂದರ್ಯಕ್ಕೆ ಸಾಕ್ಷಿಯಾದ ನಾಡು ಒಮಾನ್. ಬಾನೆತ್ತರದ ರಮ್ಯ ಮನೋಹರವಾದ ಪರ್ವತ ಶ್ರೇಣಿಗಳು, ಅಂಕುಡೊಂಕಾದ ಕಣಿವೆಗಳು, ವಿಶಾಲವಾದ ಹಚ್ಚ ಹಸಿರಿನ ಕೃಷಿ ಭೂಮಿಗಳು ಮತ್ತು ಸಮುದ್ರವನ್ನೊಳಗೊಂಡ ಒಂದು ಅದ್ಭುತ ನೈಸರ್ಗಿಕ ಭೂದೃಶ್ಯಗಳನ್ನು ಹೊಂದಿರುವ ಅರಬ್ ದೇಶ ಇದು. ಪ್ರವಾದಿಗಳು, ಸ್ವಹಾಬಿಗಳು ಹಾಗೂ ಸೂಫಿಯ ಸಂತರುಗಳ ಪಾದಸ್ಪರ್ಶದಿಂದ ಅನುಗ್ರಹಿತಗೊಂಡ ಒಂದು ಪುಣ್ಯ ಧನ್ಯ ಭೂಮಿ ಕೂಡ ಹೌದು. ಕೃಷಿ ಸಂಪದ್ಭರಿತ ಭೂಮಿಯಾಗಿರುವ ಒಮಾನ್ನಲ್ಲಿ ಭಾರತದಂತೆ ಹೇರಳವಾಗಿ ತೆಂಗಿನಕಾಯಿ, ಖರ್ಜೂರ, ಬಾಳೆಹಣ್ಣು, ತರಕಾರಿಗಳು ಮತ್ತು ಇತರ ಹಣ್ಣು ಹಂಪಲುಗಳು ಬೆಳೆಯುತ್ತವೆ. ಒಮಾನ್ಗೆ ದೇಣಿ ತಂದು ಕೊಟ್ಟವರಲ್ಲಿ ಪ್ರಮುಖರು ಮತ್ತು ಮೊದಲಿಗರು ಸೈಯದ್ ಮಾಜಿಬಿನ್ ಗಲೂಬ್ ರಲಿಯಲ್ಲಾಹು ಅನ್ಹು, ಭಾರತಕ್ಕೆ ಅಜ್ಮೀರ್ ಖ್ವಾಜಾ ರಲಿಯಲ್ಲಾಹು ಅನ್ಹು ಇದ್ದಂತೆ ಒಮಾನ್ಗೆ ಮಾಜಿಬಿನ್ ಗಲೂಬ್ ರಲಿಯಲ್ಲಾಹು ಅವರೇ ಸುಲ್ತಾನ. ಅವರ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಶಮಾಯಿಲ್ ಎಂಬ ಪ್ರದೇಶ ರಾಜಧಾನಿ ಮಸ್ಕತ್ನಿಂದ ಸುಮಾರು 80 ಕಿಲೋಮೀಟರ್ ದೂರದ ಒಂದು ತೋಟದ ಮಧ್ಯದಲ್ಲಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಆ ತೋಟದಲ್ಲಿ ಬಾಳೆಹಣ್ಣು ಗಿಡ, ಖರ್ಜೂರ ಮರಗಳು ಮತ್ತು ತರಕಾರಿಗಳು ಧಾರಾಳವಾಗಿ ಬೆಳೆಯುತ್ತವೆ. ಬೆಟ್ಟಗಳ ನಡುವಿನಿಂದ ರಭಸವಾಗಿ ಹರಿಯುವ ಶುದ್ಧ ಜಲತೊರೆಗಳು ತೋಟವನ್ನೆಲ್ಲ ಆವರಿಸಿಕೊಂಡಿವೆ. ಮೂಲತಃ ಒಮಾನಿಗನಾಗಿರುವ ಮಾಜಿಬಿನ್ ಗಲೂಬ್ ರಲಿಯಲ್ಲಾಹು ಅನ್ಹು ಇಸ್ಲಾಂ ಧರ್ಮವನ್ನು ಬಯಸಿ ಒಮಾನ್ನಿಂದ ಸರಿಸುಮಾರು 2000 ಕಿಲೋಮೀಟರ್ ದೂರದ ಮದೀನಕ್ಕೆ ತೆರಳಿ ಅಲ್ಲಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ಇಸ್ಲಾಂ ಧರ್ಮದ ಕುರಿತಾಗಿ ಕಲಿತು ಒಂದು ದೊಡ್ಡ ದೌತ್ಯದೊಂದಿಗೆ ಒಮಾನ್ಗೆ ಹಿಂದಿರುಗಿದರು. ಒಂದು ಶುಕ್ರವಾರ ದಿನವಾಗಿತ್ತು. ಮಾಜಿಬಿನ್ ಗಲೂಬ್ ರಲಿಯಲ್ಲಾಹು ಅನ್ಹು ಒಮಾನ್ಗೆ ತಲುಪಿರುವುದೆಂದು ಚರಿತ್ರೆಯಿಂದ ಕಾಣಬಹುದು. ಒಮಾನ್ಗೆ ಧರ್ಮ ಪ್ರಚಾರಕರಾಗಿ ಮಾಜಿಬಿನ್ ಗಲೂಬ್ ರಲಿಯಲ್ಲಾಹು ಅನ್ಹು ಕಳಿಸಿಕೊಟ್ಟಾಗ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಮಾನಿಗರ ಕುರಿತಾಗಿ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆಂದು, ಒಮಾನ್ನಲ್ಲಿ ಧರ್ಮ ಪ್ರಚಾರದಲ್ಲಿ ತೊಡಗಿಕೊಳ್ಳಿ, ಅಲ್ಲೇ ಜನರು ನಿಮಗೆ ಉಪದ್ರವ ನೀಡಲಾರರು, ನಿಮ್ಮನ್ನು ಅಪಹಾಸ್ಯ ಮಾಡಲಾರರು, ಧೈರ್ಯವಾಗಿ ಮುನ್ನುಗ್ಗಿ, ಯಶಸ್ಸು ಇದೆ ಎಂದು ಆತ್ಮಸ್ಥೈರ್ಯ ಕೊಟ್ಟಿದ್ದರು ಎಂದು ಚರಿತ್ರೆಯಲ್ಲಿ ಕಾಣಬಹುದು. ನಬಿ ವಚನದಂತೆ ಒಮಾನಿಗರು ವಿಶೇಷವಾದ ಒಂದು ಮಾನವೀಯ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ. ಎಲ್ಲರನ್ನು ಪ್ರೀತಿಸಿ ಸ್ವಾರ್ಥ, ದ್ವೇಷ ಮತ್ತು ಭೇದ ಭಾವಗಳನ್ನು ತೊರೆದು ಒಂದಾಗಿ ಪ್ರೀತಿಯಿಂದ ಬದುಕುತ್ತಿದ್ದಾರೆ. ವಿದೇಶಿಗರು ಸಿಕ್ಕಿದರೆ ಬಾಯಿ ತುಂಬಾ ಮಾತನಾಡುತ್ತಾರೆ. ಮನೆ ಕರೆದು ಆತಿಥ್ಯ ಕೂಡ ನೀಡುತ್ತಾರೆ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಷ್ಟಪಟ್ಟ ನಾಡುಗಳಲ್ಲಿ ಒಮಾನ್ ಕೂಡ ಒಂದಾಗಿವೆ.